ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ನೇಲಲ್ಲಿ ಹೇಳಿರೋ ಹಾಗೆಯೇ ಇನ್ವಿಸಿಬಲ್ ಕ್ರಾಸ್ ಬೆಲ್ಟನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಇದು ಕಟೋರಿ ಬ್ಲೌಸು. ಈಗಾಗಲೇ ಫ್ರಂಟ್ ಪಾರ್ಟ್ಗಳನ್ನ ಎರಡನ್ನೂ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಯಾವ ರೀತಿ ಒಂದು ಇನ್ವಿಸಿಬಲ್ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ಈ ಪಾರ್ಟನ್ನು ತಗೋತೀನಿ. ಇದು ನೋಡಿ ಕಟ್ ಮಾಡಿರುವಂಥ ಪೀಸಸ್ಗಳು. ಸೊ ಇವಾಗ ಮೊದಲಿಗೆ ಇವನ್ನ ಎರಡು ಕಡೆ ಯಾವ್ದು ಬರುತ್ತೆ ನೋಡ್ಕೋಬೇಕು. ನೋಡಿ, ಇದು ಈ ಕಡೆ ಬರುತ್ತೆ. ಸೊ ಕ್ರಾಸ್ ಇದೆಯಲ್ಲ, ಸೊ ಇದು ಈ ಕಡೆ, ಹಾಗೆ ಇದು ಒಂದನ್ನು ತಗೊಂಡು ಇವಾಗ ನಾವು ಏನು ಮಾಡಬೇಕು ಅಂತಂದರೆ, ಮೊದಲಿಗೆ ನೋಡಿ ಈ ಲೈನಿಂಗ್ ಕ್ರಾಸ್ ಏನಿರುತ್ತಲ್ವ, ಸೊ ಇದನ್ನು ಈ ರೀತಿ ಇಟ್ಕೋಬೇಕು. ಈ ರೀತಿ ಈ ನಮ್ಮ ಒಂದು ಬ್ಲೌಸ್ಗಿನ ಇದು ಒಂದು 1/4 ಇಂಚು ಮುಂದ್ಗಡೆ ಇರಬೇಕು. ಈ ಒಂದು ಕ್ರಾಸ್ ಬೆಲ್ಟಿಂದು 1/4 ಇಂಚು ಮುಂದ್ಗಡೆ ಇರಬೇಕು. ಮುಂದ್ಗಡೆ ಇಟ್ಕೊಂಡು ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಮುಂದ್ಗಡೆ ನಾವು ಇಟ್ಟಿಲ್ಲ ಅಂತಂದರೆ ಏನಾಗುತ್ತೆ, ಈ ರೀತಿ ಇಟ್ಟು ಸ್ಟಿಚ್ ಮಾಡಿದಾಗ, ಟರ್ನ್ ಮಾಡಿದಾಗ ಈ ಒಂದು ಏನು ಪದರ ಇರುತ್ತೆ ಇದು ಮುಂದ್ಗಡೆ ಬರುತ್ತೆ, ಕ್ರಾಸ್ ಬೆಲ್ಟು ಹಿಂದ್ಗಡೆ ಹೋಗುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು 1/4 ಇಂಚಿನಷ್ಟು ಮುಂದೆ ಇಟ್ಕೋಬೇಕು ಲೈನಿಂಗ್ನ, ಹಾಗೆ ಮೇನ್ ಕ್ಲಾತ್ ಕ್ರಾಸ್ ಬೆಲ್ಟನ್ನು ಎರಡನ್ನೂ ಕೂಡ ಈ ರೀತಿ ಕ್ರಾಸ್ ಆಗಿ 1/4 ಇಂಚು ಮುಂದ್ಗಡೆ ಇಟ್ಕೊಂಡು ಇವಾಗ ನಾವು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಬೇಕು. ನೋಡಿ ಈ ರೀತಿ. ಸೊ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಏನಾದರೂ ನಿಮ್ಮದು ಟಕ್ಸ್ ಪಾಯಿಂಟು ಇಲ್ಲಿ ನಾನು ಕಟೋರಿ ಆಗಿರೋದ್ರಿಂದ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮದು ಸಾದಾ ಆದರೂ ಅದು ಏನಾದರೂ ಇದ್ದರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ನೀವು ಏನು ಟಕ್ ಹಿಡಿದಿರ್ತೀರಲ್ವ, ಇದನ್ನು ಇಲ್ಲಿ ಹಿಡಿಬಾರ್ದು. ಇದನ್ನು ನಾವು ಏನಂತಾರೆ ಸ್ಟಿಚಿಂಗಲ್ಲಿ ತೊಗೋಬಾರ್ದು, ಇದು ಮೇಲೇ ಇರಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಇವಾಗ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಒಂದು ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಸ್ಟಿಚ್ಚು ಅದ್ರ ಮೇಲೇನೆ ಹಾಕುತ್ತೇನೆ. ನೋಡಿ ಇವಾಗ ಈ ರೀತಿ ಸ್ಟಿಚ್ ಹಾಕಿದ್ದೀನಿ. ಇವಾಗ ಈ ರೀತಿ ಟರ್ನ್ ಮಾಡಿ ನೋಡಿ, ಇದನ್ನು ಎರಡನ್ನೂ ಈ ರೀತಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಇವಾಗ ಈ ಒಂದು ಇದು ಏನಿರುತ್ತೆ ಬ್ಲೌಸಿಂದು ಮೇಲಿಂದು, ಸೊ ಈ ರೀತಿ ನೋಡಿ ಈ ರೀತಿ ತಿರುಗಿಸ್ತಾ ಹೋಗಬೇಕು. ತಿರುಗಿಸ್ತಾ ಹೋಗಿ ಈ ಲೈನಿಂಗ್ ಇರುತ್ತಲ್ವ, ಈ ಲೈನಿಂಗ್ನ ಇದ್ರ ಮೇಲೆ ಹಾಕಿ ಈ ರೀತಿ ಅದನ್ನು ಇದ್ರ ಒಳಗಡೆ ಹೋಗುವಾಗೆ ನೋಡಿ ಇದನ್ನು ಈ ರೀತಿ ಒಳಗಡೆ ಮಾಡಿ ಇದನ್ನು ಇದ್ರ ಮೇಲಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಒಳಗಡೆ ಹೋಗಿದೆ, ಕಾಣಿಸ್ತಿದೆಯಲ್ಲ, ಹೇಗಂತ ಅರ್ಥ ಆಯ್ತಲ್ವ ನಿಮಗೆ. ಇದನ್ನು ತಿರುಗಿಸ್ಕೊಂಡು ಬಂದು ಇದನ್ನು ಸೆಂಟ್ರಲ್ಲಿ ಈ ರೀತಿ ಇಟ್ಟು ಈ ಮೇನ್ ಕ್ಲಾತು ಹಾಗೆ ಲೈನಿಂಗ್ ಕ್ಲಾತನ್ನು ಈ ರೀತಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಲ್ಲೂ ಕೂಡ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಇನ್ನೊಂದು ಸ್ಟಿಚ್ ಹಾಕೋತೀನಿ. ಸೊ ನೋಡಿ ರೆಡಿ ಆಯಿತು. ಇವಾಗ ಇದನ್ನು ಟರ್ನ್ ಮಾಡೋಣ. ನೋಡಿ ಇದನ್ನು ಏನು ಒಳಗಡೆ ಇದೆಲ್ಲ ಇದನ್ನು ಈ ರೀತಿ ತೊಗೊಂಡು ನಿಧಾನವಾಗಿ ಹೊರಗೆ ತೆಗಿಬೇಕು. ಈ ರೀತಿ ಹೊರಗೆ ತೆಗೆದಾಗ ಇವಾಗ ನೋಡಿ ಈ ರೀತಿ ಇನ್ವಿಸಿಬಲ್ ಕ್ಲೋತ್ ಅನ್ನೋದು ರೆಡಿ ಆಗುತ್ತೆ. ಸೊ ಇವಾಗ ಇಲ್ಲೊಂದು ಸ್ಟಿಚ್ನ ಮಾಡ್ಕೊಂಡ್ಬಿಡ್ಬೇಕು.
ಇದನ್ನು ಎಳೆ ಏನಾದರೂ ಇದ್ದರೆ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ನೋಡಿ ನಮ್ಮ ಇನ್ವಿಸಿಬಲ್ ಒಂದು ಕ್ರಾಸ್ ಬೆಲ್ಟ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಲುಕ್ ಕೊಡುತ್ತೆ. ನಾವು ಈ ರೀತಿಯೇ ಕ್ರಾಸ್ ಬೆಲ್ಟು ಜಾಸ್ತಿ ಹೊಲಿಬೇಕು, ಯಾಕಂತಂದರೆ ಎಲ್ಲೂ ಕೂಡ ನೋಡಿ, ಎಲ್ಲೂ ಕೂಡ ನಾವು ಸ್ಟಿಚ್ ಮಾಡಿದ್ದು ಕಾಣಲ್ಲ ನೋಡಿ. ಹಿಂಬದಿನೂ ಕೂಡ ಎಲ್ಲೂ ಕೂಡ ನಮ್ಮದು ಬಟ್ಟೆ ಕಾಣೋದಿಲ್ಲ, ನೀಟಾಗಿ ಸ್ಟಿಚ್ ಇರುತ್ತೆ ನೋಡಿ. ಇಲ್ಲೂ ಕೂಡ ಸ್ಟಿಚ್ ಇದೆ, ಇಲ್ಲೂ ಕೂಡ ಕುಳೆ ಇಲ್ಲ, ಎಲ್ಲೂ ಇಲ್ಲ ನೋಡಿ. ಈ ರೀತಿ ಮೇಲೆ ಕೂಡ ಕುಳೆ ಇಲ್ಲ. ಈ ರೀತಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ. ಓಕೆನಾ? ಇದೇ ರೀತಿ ಇದನ್ನು ಕೂಡ ಹೇಳ್ಕೊಡ್ತೀನಿ ನೋಡಿ. ನೋಡಿ ಈ ರೀತಿ ಇದ್ರ ಮೇಲೆ ಈ ರೀತಿ ಕ್ರಾಸ್ ಇದ್ದದನ್ನು ಈ ರೀತಿ ಸ್ವಲ್ಪ ಮುಂದಗಡೆ ಇಟ್ಕೊಂಡು ನಂತರ ಲೈನಿಂಗ್ನ ಇಟ್ಕೋಬೇಕು ನೋಡಿ. ಈ ಕಡೆ ಕ್ರಾಸ್ ಇದೆಯಲ್ವಾ, ಸೊ ಈ ಕ್ರಾಸನ್ನ ಇದ್ರ ಮೇಲೆ ಇಟ್ಕೋಬೇಕು. ಇಟ್ಕೊಂಡು ಅರ್ಧ ಇಂಚಿಗೆ ಸ್ಟಿಚ್ ಹಾಕೋಬೇಕು ನೋಡಿ. ಈ ರೀತಿ ಅರ್ಧ ಇಂಚಿಗೆ ಸ್ಟಿಚ್ ಹಾಕೋಬೇಕು. ನೋಡಿ ಈ ರೀತಿ ಇದಾದ ನಂತರ ಇನ್ನೊಮ್ಮೆ ಸ್ಟಿಚ್ ಹಾಕೋತೀನಿ. ಎರಡು ಸಲ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೋಡಿ ಈ ರೀತಿ ಇದನ್ನು ಹೊಳಿಸಿ ಇದನ್ನು ಈ ರೀತಿ ತಿರುಗಿಸ್ತಾ ಬರಬೇಕು. ಈ ರೀತಿ ತಿರುಗಿಸ್ತಾ ಬಂದು ಇದನ್ನು ಈ ರೀತಿ ಇದ್ರ ಮೇಲೆ ಇಟ್ಕೊಂಡು ಒಳಗೆ ಹಾಕಿ ಈಗ ಮತ್ತೆ ಅರ್ಧ ಇಂಚಿಗೆ ಸ್ಟಿಚ್ ಮಾಡಬೇಕು ಬಟ್ಟೆ ಬಿಟ್ಟು. ನೋಡಿ ಈ ರೀತಿ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ತೀನಿ. ನೋಡಿ ಸ್ಟಿಚ್ ಆಯಿತು. ಇವಾಗ ಇದನ್ನ ಹೊರಗೆ ತೆಗಿಯೋಣ. ಹೊರಗೆ ತೆಗೆದಾಗ ನೋಡಿ ಇವಾಗ ಈ ರೀತಿ ಇದನ್ನು ಇನ್ನೊಂದು ಸ್ಟಿಚ್ ಮಾಡ್ತೀನಿ. ಇಲ್ಲೊಂದು ಈ ರೀತಿ ಎಳೆ ಇದ್ದರೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಇವಾಗ ನೋಡಿ ನಮ್ಮ ಎಷ್ಟು ಚಂದ ಬಂದಿದೆ ಅಂತ ಒಂದು ಇನ್ವಿಸಿಬಲ್ ಕ್ರಾಸ್ ಬೆಲ್ಟು ನೋಡಿ. ಎಲ್ಲೂ ಕೂಡ ನಿಮಗೆ ಸ್ಟಿಚ್ ಮಾಡಿದ್ದು ಕಾಣಿಸಲ್ಲ, ಎಲ್ಲೂ ಕೂಡ ಹುಳಿ ಅನ್ನುವಂಥದ್ದು ಉಳಿಯೋದಿಲ್ಲ. ಸೊ ಈ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಫಿನಿಶಿಂಗು ತುಂಬಾ ಚೆನ್ನಾಗಿ ಕಾಣುತ್ತೆ, ಲುಕ್ಕು ಕೂಡ ಬ್ಲೌಸಿಂದು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ರೀತಿಯೇ ನೀವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋವಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಇದೇ ರೀತಿ ಸ್ಟಿಚಿಂಗ್ ಬಗ್ಗೆ ಹಾಗೆ ಫ್ಯಾಷನ್ ಬಗ್ಗೆ ತುಂಬ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ಇದೆ. ನೀವು ಒಮ್ಮೆ ವಿಸಿಟ್ ಕೊಡಿ, ನೋಡಿ ನಿಮಗೇನಾದರೂ ಬೇಕಾದರೆ. ಹಾಗೆ ಈ ಕ್ರಾಸ್ ಬೆಲ್ಟನ್ನು ನಾನು ಕಟಿಂಗ್ ಮಾಡೋದು ಇನ್ನೂ ಮೆಥಡಲ್ಲಿ, ಬೇರೆ ಮೆಥಡಲ್ಲಿ ಸ್ಟಿಚ್ ಮಾಡೋದು ಕೂಡ ನನ್ನ ಒಂದು ಚಾನಲ್ನಲ್ಲಿ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಒಂದು ಲೈಕ್ ಕೂಡ ಕೊಡಿ ಈ ಒಂದು ವಿಡಿಯೋಗೆ. ಸೊ ಇದೇ ರೀತಿ ಒಳ್ಳೆ ಟೈಲರಿಂಗು ಫ್ಯಾಷನ್ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆ, ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.